ಇದನ್ನು ಆರ್ ಸಿ ಹಿರೇಮಠರು ಸಂಪಾದನೆ ಮಾಡಿ ಹೇಳಿದ್ದಾರೆ. ಇದನ್ನ ಯಾಕೆ ಇವತ್ತು ರೆಫರ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ನಮ್ಮ ಬಸವಗೌಡ ಪಾಟೀಲ್ ಅಂತಾರು ಕ್ಷಮೆ ಕೇಳೋದು ಯಾಕೆ ಅವರೇ ಕೇಳ್ತಾರೆ ರೀ. ಅವರು ಹಿಂದುತ್ವವಾದವನ್ನು ಪ್ರಚಾರ ಮಾಡ್ತಾರೆ ಇವತ್ತು. ಮುಸ್ಲಿಂ ವಿರೋಧಿ ನೀತಿ ಮಾಡಿರಿ, ಮುಸ್ಲಿಮರಲ್ಲಿ ತಪ್ಪಿದ್ದನ್ನು ಟೀಕಾ ಮಾಡಿರಿ, ಏನು ತಪ್ಪಿಲ್ಲ, ತಪ್ಪು ಯಾರಲ್ಲಿಲ್ಲ. ಅದರ ಒಂದು ಮಾನವೀಯತೆ ಇದಲ್ಲ. ಇವತ್ತು ವಕ್ಫ್ ಮಿಸ್ಟೇಕ್ ಆಗಿರ್ತಿದ್ದು ಅದನ್ನೆಲ್ಲರೂ ಕೂಡ ಅದೊಂದು ಮೂಮೆಂಟ್ ಮಾಡ್ತಾ ಇದ್ರಿ, ಮಾಡೋದು ಅಡ್ಡಿ ಇಲ್ಲ. ಆದರೆ ಮಾಡ್ತಾ ಅದನ್ನು ಯಾವುದೋ ಒಂದು ರಾಜಕೀಯ ಲಾಭಕ್ಕಾಗಿ ಮಾಡುವಂಥದ್ದಲ್ಲ ಅಂತ. ಬಸವಣ್ಣವರು ರಾಜಕೀಯ ಲಾಭಕ್ಕಾಗಿ ಇದನ್ನು ಮಾಡಲಿಲ್ಲ. ಅವತ್ತು ಸಮಾಜದ ಏಳಿಗೆಗಾಗಿ, ಸಮಾಜಕ್ಕೆ ಒಳ್ಳೆಯದಾಗೋದಕ್ಕಾಗಿ ಮಾಡಿದ್ದನ್ನೋದು ಶತ ಯಾಕೆಂದರೆ ಅವರ ಅಂತ್ಯ ಅಷ್ಟು ಸುಲಭವಾಗಿ ಆಗಿಲ್ಲ. ಈ ಒಂದು ಸಮಾಜದ ಬದಲಾವಣೆ ಮಾಡೋದಕ್ಕೆ ಹೋರಾಟ ಮಾಡಿದ್ದಕ್ಕಾಗಿ ಅವ್ರ ಅಂತ್ಯ ಪಾಪ ಭಾಳ ತೊಂದರೆ ಅನುಭವಿಸಿದೆ ಅಂತೇಳಿ ಸ್ವಲ್ಪ ಮನವರಿಕೆ ಆಗುವಂಥ ವಿಷಯ ಅದ. ಕೂಡಲ ಸಂಗಮ ಅದಕ್ಕೊಂದು ಸಾಕ್ಷಿ. ಅಂಥ ಒಬ್ಬ ವ್ಯಕ್ತಿಗೆ ಹೊಳಿ ಹಾರಿದರು, ಮತ್ತೇನೋ ಹಾರಿದರು ಅನ್ನುವಂಥ ಒಂದು ನಿಕೃಷ್ಟವಾದ ಮಾತು ಮಾತಾಡುವಂಥದ್ದು. ಅದು ಒಬ್ಬ ಬಸವಣ್ಣವ್ರನ್ನ ಕಂಪೇರ್ ಮಾಡಿದಾಗ ನನ್ನ ಹೆಸರೇ ಬಸವಣ್ಣನಷ್ಟು ಉದ್ದರ್ತಂದು ಮಾತ್ರ ಅವ್ರ ಬಗ್ಗೆ ಇನ್ನೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ರಾಜ್ಯದ ಮೂಲೆಗಳಿಂದ ಬಸವಣ್ಣವರ ಭಕ್ತರನ್ನು ತಿಂದರು, ಬಸವಣ್ಣವ್ರ ವಿಚಾರವಾದಿಗಳು, ಭಕ್ತರು, ಅವ್ರ ಬೆಂಬಲಿಗರು ಎಲ್ಲರೂ ಇವತ್ತು ವಿರೋಧ ಮಾಡ್ತಾಯಿದ್ದಾರೆ. ಬಸವಗೌಡ ಪಾಟೀಲ್ ಯತ್ನಾಳರಲ್ಲ. ಯತ್ನಾಳರಿಗೆ ಇವತ್ತು ಅಧಿಕಾರ ಬೇಕಾಗಿರ್ಬೋದು, ಯಡಿಯೂರಪ್ಪನ ಹೊಡೆದು ಬೇಕಾಗಿರ್ಬೋದು. ಯಡಿಯೂರಪ್ಪ ಹೌದು ಪರಿವಾರವಾದಿ ಇದ್ದಾರೆ. ಇವ್ರ ಜೊತೆಗಾರ ಇದ್ದವರಲ್ಲಿ ಸಹಿತ ಯಾರು ಪರಿವಾರವಾದಿಗಳಿಲ್ಲ. ಯತ್ನಾಳರ ಜೊತೆ ಇದ್ದವರಲ್ಲ. ತಮ್ಮಂತರ ತಮ್ಮ ಮಕ್ಕಳ ಬರಲಿ, ತಮ್ಮ ಹಿರಿಯರ ಬರಲಿ, ಎಷ್ಟು ಮಂದಿ ಇಲ್ಲ. ಇವರೆಲ್ಲರೂ ಸಜ್ಜನರ. ಈಗೇನು 8 ಮಂದಿ ಕೂಡಿದ್ದಾರೆ, ಸಜ್ಜನರ ಇವರೆಲ್ಲರೂ. ಏನು ಇವರು ಏನೋ ಭ್ರಷ್ಟಾಚಾರ ಎಸಗಿಲ್ವಾ, ಭ್ರಷ್ಟತೆ ದುಡ್ಡು ತೆಗೆದುಕೊಂಡಿಲ್ವಾ ಅಂಥೇಳಿ ಇವತ್ತು ಯಡಿಯೂರಪ್ಪನ ಜನ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಏನಪ್ಪ ಅಂತಂದರೆ, ಇವತ್ತು ಬಸವಣ್ಣವ್ರ ಬಗ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಅದರಲ್ಲೂ ಅತ್ಯಂತ ಸಣ್ಣದಾಗಿ ಮಾತಾಡುವಂಥ ಮಾತು ನೋಡಿದಾಗ ಯಾರಾದರೂ ವಿರೋಧ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದ ತುಂಬ ಬಸವ ಭಕ್ತರ ಜೊತೆ ಮಠಾಧೀಶ ವಿರೋಧ ಮಾಡ್ತಾಯಿದ್ದಾರೆ. ಇದನ್ನು ಒಂದು ರೀತಿಯಿಂದ ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳರು ಏನಪ್ಪ ಅಂತಂದ್ರೆ ಏನೋ ಆಡಾಡ್ತಾ ಎಲ್ಲೋ ಬಿದ್ದಂಗೆ ಆಗಿಬಿಟ್ಟದು. ಇವತ್ತು ಅದು ವಿರೋಧ ನಿಧಾನಕ್ಕೆ ಎಲ್ಲ ಕಡೆ ಹಬ್ತಾ ಇದೆ. ಬೀದರ್ದಿಂದ ಕೆಳಗೆ ಚಾಮರಾಜನಗರದವರೆಗೆ, ಬೆಂಗಳೂರಲ್ಲಿ ಸಹಿತ ಒಬ್ಬರು ಮಠಾಧೀಶರು ಹೇಳ್ತಾ ಇದ್ದಾರೆ ಅವ್ರು ಯತ್ನಾಳರು ವಜಾ ಮಾಡಿ ಶಾಸಕ ಸ್ಥಾನದಿಂದ ಅಂತೇಳಿ ಅದಕ್ಕೆ ಕಂಪ್ಲೇಂಟ್ ಕೊಡಲಿಕ್ಕೂ ಹೊರಟಿದ್ದಾರೆ. ನಮ್ಮ ಚನ್ನ ಬಸವಾನಂದ ಸ್ವಾಮೀಜಿ ಅನ್ನುವಂಥವ್ರು, ಇನ್ನೂ ಅನೇಕರು ಬೀದರ್ ಸ್ವಾಮಿಗಳು ಹೇಳ್ತಿದ್ದಾರೆ, ಮತ್ತೊಂದು ಕಡೆ ಇದ್ದಿದ್ದಾರೆ. ಎಲ್ಲ ಕಡೆ ಪ್ರತಿಭಟನೆ ಸ್ಟಾರ್ಟ್ ಆಗಿಬಿಟ್ಟದೆ. ಇವತ್ತು ಇದು ಒಂದು ಧರ್ಮದ ನೆಲೆಯಲ್ಲಿ ಪ್ರತಿಭಟನೆ ಮಾಡ್ತಿರ್ಬೋದು. ಒಂದು ವೈಚಾರಿಕ ದೃಷ್ಟಿಯಿಂದ ಸಹಿತ ಬಸವಣ್ಣವ್ರು ತಿಳ್ಕೊಳ್ಳಲಾರದಂಥ ಅರಿಯಲಾರದಂಥ ವ್ಯಕ್ತಿಗಳು ಈ ರೀತಿ ಟೀಕಾ ಮಾಡಿದ್ದು ಅತ್ಯಂತ ನೋವಿನ ವಿಷಯ. ಅದರಲ್ಲೂ ಹಿಂದುತ್ವವನ್ನು ಪ್ರೀತಿ ಮಾಡೋರು ಬಸವಣ್ಣವ್ರನ್ನ ಎಂದೂ ಲೈಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ನಮ್ಮ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತಿಹಾಸ ಪುಟಗಳಲ್ಲಿ ನಾವು ನೋಡಿದ್ದೀವಿ.